ನಿಮಗೆ ಗೊತ್ತಿದೆಯಾ? ವಾರ್ಷಿಕವಾಗಿ 10ರಿಂದ 14 ಲಕ್ಷ ಜನ ಭಾರತದಲ್ಲಿ ಕ್ಯಾನ್ಸರ್‌ಗೆ ತುತ್ತಾಗ್ತಾ ಇದ್ದಾರೆ. ಸೊ, ಈ ಕ್ಯಾನ್ಸರ್‌ಗೆ ತುತ್ತಾಗೋದ್ರಲ್ಲಿ ಬಹಳಷ್ಟು ಜನರಿಗೆ ಅನೇಕ ರೀತಿಯ ಕ್ಯಾನ್ಸರ್ಸ್ ಬರುತ್ತೆ. ಹೆಣ್ಣು ಮಕ್ಕಳಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಸರ್ವೈಕಲ್ ಕ್ಯಾನ್ಸರ್ ಬಹಳ ಕಾಮನ್ ಆದರೆ, ಗಂಡಸರಲ್ಲಿ ಆಹ್, ಓರಲ್ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ. ತುಟಿ ಮತ್ತೆ ಬಾಯಿನ ಕ್ಯಾನ್ಸರ್, ಹಾಗೆ ಹೊಟ್ಟೆ, ಕರುಳಿನ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್ ಈ ರೀತಿಯಾದ ಕ್ಯಾನ್ಸರ್ಸು ಬಹಳ ಸರ್ವೇ ಸಾಮಾನ್ಯವಾಗಿ ಹೆಚ್ಚೆಚ್ಚಾಗಿ ಭಾರತದಲ್ಲಿ ಬೆಳೀತಾ ಹೋಗ್ತಾ ಇದೆ. ಆದರೆ ಈ ಕ್ಯಾನ್ಸರ್ಸಿಗೆ ಒಳಗಾಗಿರ್ತಕ್ಕಂಥವರಲ್ಲಿ ಬಹಳಷ್ಟು ಮಾನಸಿಕ ಸಮಸ್ಯೆಗಳು ಕೂಡ ಉದ್ಭವ ಆಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇತ್ತೀಚೆಗೆ ಒಬ್ರು ಕ್ಯಾನ್ಸರ್ ಸರ್ಜನ್ ನನಗೆ ಒಂದು ಪೇಷಂಟ್‌ನ ರೆಫರ್ ಮಾಡಿದ್ರು. ಏನಂತ ಹೇಳಿದ್ರೆ, ಈ ಒಂದು ಮಹಿಳೆಗೆ ಒಂದು 53 ವರ್ಷದ ಮಹಿಳೆಗೆ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳ್ಬಿಟ್ಟು ಡಿಟೆಕ್ಟ್ ಆಗಿದೆ. ಆದ್ರೆ ಅವರು ಅದನ್ನ ಯಾವುದೇ ಟ್ರೀಟ್ಮೆಂಟಿಗೆ ಹೋಗ್ತಾ ಇಲ್ಲ. ನನ್ನ ಜೀವನ ಮುಗಿದೋಯ್ತು. ನಾನು ಇನ್ನೇನಕ್ಕೂ ಪ್ರಯೋಜನ ಇಲ್ಲ. ನಾನು ಯಾಕೆ ಬದುಕಿರಬೇಕು ಅಂತೇಳಿ ಆತ್ಮಹತ್ಯೆಗೆ ಅವರು ಪ್ರಯತ್ನ ಮಾಡಿರ್ತಕ್ಕಂಥದ್ದನ್ನ ಗಮನಿಸಿ ನಮಗೆ ರೆಫರ್ ಮಾಡಿದ್ರು. ಸೊ, ಇಲ್ಲಿ ನಾವು ಏನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಬಹಳಷ್ಟು ಸರಿ ಕ್ಯಾನ್ಸರ್ ಅನ್ನೋ ಪದವನ್ನ ಕೇಳ್ತಿದ್ದಾಗೆ ಬಹಳಷ್ಟು ಜನಕ್ಕೆ ದಿಗ್ಭ್ರಾಂತಿ ಆಗ್ತದೆ. ಅಯ್ಯೋ! ನನಗೆ ಈ ಕಾಯಿಲೆ ಬಂದಿದೆಯಲ್ಲ ಅಂತ ಹೇಳ್ಬಿಟ್ಟು ಒಂದು ಆಶ್ಚರ್ಯವಾಗ್ತಕ್ಕಂಥದ್ದು, ಭಯ ಆಗ್ತಕ್ಕಂಥದ್ದು, ಇನ್ನು ಜೀವನ ಮುಗ್ದೇ ಹೋಯ್ತು ಎಂಬ ನಿರಾಶಾ ಭಾವನೆ, ಈ ರೀತಿ ಒಂದು ಕ್ಯಾಟಸ್ಟ್ರೋಫಿಕ್ ಥಿಂಕಿಂಗ್ ಆಗ್ತಕ್ಕಂಥದ್ದು ಬಹಳಷ್ಟು ಜನರಲ್ಲಿರುತ್ತೆ. ಸೊ, ಅಂಥವರಲ್ಲಿ ಅವರಿಗೆ ಆಪ್ತ ಸಮಾಲೋಚನೆ ಹಾಗೂ ಮಾನಸಿಕ ಚಿಕಿತ್ಸೆ ಬಹಳ ಮುಖ್ಯ ಆಗ್ತದೆ. ಯಾಕಂತ ಹೇಳಿದ್ರೆ ಕ್ಯಾನ್ಸರ್ ಒಂದು 100 ಪೇಷಂಟ್ಸಿಗೆ ಕ್ಯಾನ್ಸರ್ ಬಂದ್ರೆ, ಆ 100 ಜನರಲ್ಲಿ ಸರಿಸುಮಾರು 30ರಿಂದ 40 ಜನಕ್ಕೆ ಮಾನಸಿಕ ಸಮಸ್ಯೆಗಳು ಕೂಡ ಜೊತೆಗೆ ಬರ್ತಾ ಹೋಗುತ್ತೆ. ಮೊದಲನೇದಾಗಿ ಅವರಿಗೆ ಡಯಾಗ್ನೋಸಿಸ್, ಅವ್ರಿಗೆ ಇಂಥದ್ದೊಂದು ಪರೀಕ್ಷೆ ಮಾಡಿ ಇಂಥ ಕಾಯಿಲೆ ಇದೆ ಅಂತ ಹೇಳಿದಾಗ ಎಷ್ಟೋ ಜನ ಆ ಕಾಯಿಲೆನ ಒಪ್ಕೊಳ್ಳುವಂಥ ಪರಿಸ್ಥಿತಿಲಿ ಇರೋದಿಲ್ಲ. ಅದು ಬರ್ತಿದ್ದಂಗೆ ಇದು ನನ್ನ ಅಂತ್ಯ ಅಂತ ತಿಳ್ಕೊಳ್ತಕ್ಕಂಥವ್ರು ಬಹಳ ಜನ ಇರ್ತಾರೆ. ಸೊ, ಈ ಒಂದು ಆಹ್, ನಿರಾಶಾ ಭಾವನೆಯನ್ನ ದೂರ ಓಡಿಸೋದು ನಮ್ಮೆಲ್ಲರ ಕರ್ತವ್ಯ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಅವರಿಗೊಂದು ಪ್ರಾಕ್ಟಿಕಲ್ ಆಗಿ ವ್ಯೂ ಪಾಯಿಂಟ್ ಕೊಡ್ಬೇಕು. ಯಾಕಂದ್ರೆ ಎಷ್ಟೋ ಬ್ರೆಸ್ಟ್ ಕ್ಯಾನ್ಸರ್ಸ್‌ಗೆ ಟ್ರೀಟ್ಮೆಂಟ್ ಸರಿಯಾದ ಒಂದು ಸ್ಟೇಜ್ 1 ಅಲ್ಲಿ, ಸ್ಟೇಜ್ 2 ಅಲ್ಲಿ ಡಿಟೆಕ್ಟ್ ಮಾಡಿ ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡಿದ್ರೆ, ಅವ್ರು 10ರಿಂದ 20 ವರ್ಷ ಆರಾಮಾಗೆ ಬದುಕಿರತಕ್ಕಂಥದ್ದು ಬಹಳಷ್ಟು ಕೇಸ್‌ಗಳಲ್ಲಿ ನೋಡಿದ್ದೇವೆ. ಅದೇ ರೀತಿ ಯಾವುದೇ ಒಂದು ಕ್ಯಾನ್ಸರ್ ಬಂದಾಗ, ಆ ಕ್ಯಾನ್ಸರ್ ಯಾವ ಮಟ್ಟದಲ್ಲಿದೆ, ಯಾವ ಸ್ಟೇಜಲ್ಲಿದೆ, ಎಷ್ಟು ಮಟ್ಟಿಗೆ ಹರಡಿದೆ, ಇಲ್ಲ ಅಂತ ಹೇಳ್ಬಿಟ್ಟು ವೈಜ್ಞಾನಿಕವಾಗಿ ತಿಳ್ಕೊಂಡು ಅವರಿಗೆ ಸರಿಯಾದ ರೀತಿಯಾದೊಂದು ಆಪ್ತ ಸಮಾಲೋಚನೆ, ಒಂದು ಧೈರ್ಯ ತುಂಬತಕ್ಕಂಥ, ಒಂದು ಮನೋಬಲವನ್ನು ತುಂಬತಕ್ಕಂಥ ಒಂದು ಥೆರಪಿ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಅದೇ ರೀತಿ ಅವ್ರಿಗೆ ಬೇರೆ ಇನ್ನೇನಾಗ್ತದೆ ಅಂತ ಹೇಳಿದ್ರೆ, ಓಕೆ ಅದ್ರ ಟ್ರೀಟ್ಮೆಂಟ್ ಬಗ್ಗೆ ಹೆದರಿಕೆ ಆಗುತ್ತೆ. ಕೀಮೋಥೆರಪಿ ಇದೆ, ರೇಡಿಯೋಥೆರಪಿ ಇದೆ. ಸೊ, ಇದು ಮಾಡೋದ್ರಿಂದ ಮತ್ತೆ ಸರ್ಜರಿ ಇದೆ. ಇದು ಮಾಡೋದ್ರಿಂದ ನಂದು ದೈಹಿಕವಾಗಿ ವಿಕಾರ ಆಗ್ಬಿಡ್ತೀವಿ. ಈ ಬ್ರೆಸ್ಟ್ ಏನೋ ಆಪರೇಷನ್ ಮಾಡ್ತಾರೆ. ಅಥವಾ ಬೇರೆ ಒಂದು ಲಂಗ್ ಆಪರೇಷನ್ ಅಥವಾ ಓರಲ್ ಕ್ಯಾನ್ಸರ್ಸ್‌ಗೆ ಮುಖದಲ್ಲಿ ಆಪರೇಷನ್ ಮಾಡಿದಾಗ ನನ್ನ ಒಂದು ಚೆಹರೆ ಬದಲಾವಣೆ ಆಗ್ಬಿಡುತ್ತೆ ಅಥವಾ ನನ್ನ ದೇಹದ ಒಂದು ಗುಣಗಳ ಬದಲಾವಣೆ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಭಯ ಪಡೋದುಂಟು. ಸೊ, ಈಗ ಎಷ್ಟೋ ರಿಕನ್ಸ್ಟ್ರಕ್ಟಿವ್ ಸರ್ಜರೀಸ್ ಬಂದಿರೋದ್ರಿಂದ ಆ ಭಯ ಪಡ್ತಕ್ಕಂಥದ್ದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಆ ಒಂದು ಕಾಯಿಲೆಯನ್ನ ದೂರ ಮಾಡ್ಲಿಕ್ಕೆ ಏನು ಶಸ್ತ್ರಚಿಕಿತ್ಸೆ ಮಾಡ್ತಾರೆ, ಅದೇ ರೀತಿ ನಿಮ್ಮ ಹಿಂದಿನ ರೂಪವನ್ನ ಮರುಪಡೀಲಿಕ್ಕೆ ಕೂಡ ಕೆಲವು ಆಪರೇಷನ್ ಜೊತೆಗೆ ಕೂಡ ಮಾಡ್ಬಿಟ್ಟು ಆದಷ್ಟು ನಿಮ್ಮ ನಾರ್ಮಲ್ಸಿಗೆ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಬಹಳ ಉಂಟು. ಮತ್ತೆ ಕೀಮೋಥೆರಪಿ, ರೇಡಿಯೋಥೆರಪಿ ಇದ್ರ ಬಗ್ಗೆ ಬಹಳಷ್ಟು ಗೊಂದಲಗಳಿರುತ್ತೆ. ಎಷ್ಟೋ ಸರಿ ಏನಾಗುತ್ತೆ ಅಂದ್ರೆ ಕೀಮೋಥೆರಪಿ, ರೇಡಿಯೋಥೆರಪಿ ಕೂಡ ಬಹಳ ಜನ ಸುಸ್ತಾಗ್ತಾರೆ, ಆಯಾಸಕ್ಕೊಳಗಾಗ್ತಾರೆ. ಆ್ಯಂಡ್ ಕೆಲವೊಂದು ಏನು ಕ್ಯಾನ್ಸರ್‌ಗೆ ಅಂತ ಟ್ರೀಟ್ಮೆಂಟು, ಮಾತ್ರೆಗಳು ಏನು ಕೊಡ್ತಾರೆ, ಅದರಿಂದ ಕೂಡ ಎಷ್ಟೋ ಜನಕ್ಕೆ ಡಿಪ್ರೆಷನ್‌ಗೆ ಒಳಗಾಗತಕ್ಕಂಥದ್ದು, ಆತಂಕಕ್ಕೆ ಒಳಗಾಗ್ತಕ್ಕಂಥದ್ದು ಕೂಡ ಆಗುತ್ತೆ. ಸೊ, ಹಾಗಾಗಿ ಒಬ್ಬ ಕ್ಯಾನ್ಸರ್ ಸ್ಪೆಷಲಿಸ್ಟು ಮತ್ತು ಸೈಕಿಯಾಟ್ರಿಸ್ಟು ಜೊತೆಗೂಡಿ ಇವರಿಗೆ ಯಾವ ರೀತಿಯಾದ ಚಿಕಿತ್ಸೆಯನ್ನು ಕೊಡಬೇಕು, ಆ ಚಿಕಿತ್ಸೆಯಿಂದ ಅವ್ರಿಗೆ ದುಷ್ಪರಿಣಾಮಗಳು, ಸೈಡ್ ಎಫೆಕ್ಟ್ಸ್ ತುಂಬ ಕಡಿಮೆ ಇರಬೇಕು. ಜೊತೆಗೆ ಅವರು ಮನೋ ಉಲ್ಲಾಸದಿಂದನೂ ಇರಬೇಕು, ಧೈರ್ಯದಿಂದ ಇರಬೇಕು. ಜೀವನವನ್ನ ಬಂದಿರತಕ್ಕಂಥ ಒಂದು ಕಷ್ಟವನ್ನ ಧೈರ್ಯವಾಗಿ ಅಕ್ಸೆಪ್ಟ್ ಮಾಡ್ಬಿಟ್ಟು, ಇದಕ್ಕೆ ಯಾವ ರೀತಿ ನಾನು ಮುಂದುವರಿಬೋದು, ನನ್ನಿಂದ ಮನೆಗಾಗಲಿ ಅಥವಾ ಫ್ಯೂಚರಿಗಾಗಲಿ ಧೈರ್ಯವಾಗಿ ನಾನು ಯಾವ ರೀತಿ ಮುನ್ನುಗ್ಬೋದು, ಒಂದು ಸಕಾರಾತ್ಮಕ ಚಿಂತನೆ ಇಟ್ಕೊಂಡು ಅವರು ಮುಂದುವರಿಬೇಕಾಗುತ್ತೆ ಹೊರತು ಅವ್ರು ಹೆದರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಇನ್ನೊಂದು ಸಪೋರ್ಟ್ ಥೆರಪಿ ಅಂತ ಹೇಳ್ತೀವಿ. ಸಪೋರ್ಟ್ ಥೆರಪಿ ಅಂದರೆ ಹಿಂದೆ ಯಾರು ಕ್ಯಾನ್ಸರ್‌ಗೆ ಒಳಗಾಗಿರ್ತಾರೆ, ಅವ್ರು ಚಿಕಿತ್ಸೆ ತಗೊಂಡಿರ್ತಾರೆ, ಈಗ ಆರಾಮಿರ್ತಾರಲ್ಲ, ಅವರಿಂದ ಈ ಇತ್ತೀಚೆಗೆ ಡಯಾಗ್ನೋಸ್ ಆಗಿರ್ತಕ್ಕಂಥ ಪೇಷಂಟ್ಸಿಗೆ ಸ್ವಲ್ಪ ಒಂದು ಮಾತಾಡಿಸಿದ್ರೆ, ಅವರೊಂದು ಗ್ರೂಪಲ್ಲಿ ಅವ್ರಿಗೆ ಬಿಟ್ಟರೆ, ಅವ್ರಿಗೆ ಒಂಚೂರು ಧೈರ್ಯ ಬರುತ್ತೆ. ಓಹ್! ಇವರು ಇದನ್ನೆಲ್ಲ ಮಾಡಿಸ್ಕೊಂಡಿದ್ದಾರೆ, ಈಗ ಆರಾಮಿದ್ದಾರೆ, ಜೀವನವನ್ನು ನಡೆಸ್ತಾ ಇದ್ದಾರೆ, ಕೆಲಸ ಮಾಡ್ತಿದ್ದಾರೆ ಅಂದಾಗ, ಅವ್ರಿಗೆ ಏನೋ ಒಂದು ಪಾಸಿಟಿವ್ ವಿಜುವಲೈಸೇಷನ್ ಆಗುತ್ತೆ. ಓಕೆ, ಈ ಥರ ಆದರೂ ಕೂಡ ಹೆದರ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಕ್ಯಾನ್ಸರ್ ಅಂದರೆ ಕೇವಲ ಸಾವು, ಕ್ಯಾನ್ಸರ್ ಅಂದರೆ ಎಲ್ಲಿ ಮುಗ್ದೇ ಹೋಯ್ತು ಅಂತಕ್ಕಂಥ ಒಂದು ನಿರಾಶಾ ಭಾವನೆಯನ್ನು ಬಿಟ್ಟು, ಕ್ಯಾನ್ಸರ್ ಇದ್ರೂ ಕೂಡ ಅದಕ್ಕೆ ಸರಿಯಾದ ಚಿಕಿತ್ಸೆ ತಗೊಂಡು ಕೆಲಸ ಚಟುವಟಿಕೆಗಳನ್ನು ಮಾಡಿಕೊಂಡು ಇರ್ಬೋದು ಎಂಬ
ಒಂದು ಪಾಸಿಟಿವ್ ಹೋಪ್ ನಾವು ಪೇಷಂಟ್ಸಿಗೆ ಕೊಟ್ಟಾಗ ಅವರು ಚೈತನ್ಯದಿಂದ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಅವರಲ್ಲಿ ಬರ್ತಕ್ಕಂಥ ಆತಂಕ, ಖಿನ್ನತೆ ಮತ್ತು ಡೆಲೀರಿಯಂ, ಕನ್ಫ್ಯೂಷನ್‌ಗೆ ಹೋಗೋ ಸಾಧ್ಯತೆ ಇರುತ್ತೆ. ಮತ್ತು ಕೆಲವು ಮಾತ್ರೆಯಿಂದ ಇಲ್ಲಸಲ್ಲದ ಕಾಣಿಸೋದು, ಕೇಳಿಸೋದು, ಹ್ಯಾಲುಸಿನೇಷನ್, ಡೆಲ್ಯೂಷನ್ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಸೊ ನನ್ನ ಪ್ರಕಾರ ಪ್ರತಿಯೊಬ್ಬ ಒಂದು ಕ್ಯಾನ್ಸರ್ ಪೇಷಂಟ್ ಡಯಾಗ್ನೋಸ್ ಆಗ್ತಿದ್ದಂಗೆ ಅವರಿಗೊಂದು ಕೌನ್ಸಿಲಿಂಗ್, ಆಪ್ತ ಸಮಾಲೋಚನೆ ಬಹಳ ಮುಖ್ಯ. ಜೊತೆಗೆ ಅವ್ರಿಗೇನಾರ ಒಂದು 30-40% ಜನರಲ್ಲಿ ಆತಂಕ ಮತ್ತು ಖಿನ್ನತೆ ಬರುವ ಲಕ್ಷಣ ಇದ್ದರೆ ಅವರಿಗೆ ಕೌನ್ಸಿಲಿಂಗ್ ಜೊತೆ ಆ್ಯಂಟಿ ಡಿಪ್ರೆಸೆಂಟ್ ಮಾತ್ರೆಗಳು, ಆಂಕ್ಸಿಯೋಲೈಟಿಕ್ ಮಾತ್ರೆಗಳು ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ರೀತಿಯಲ್ಲಿ ಮನೋವೈದ್ಯರ ಬಳಿ ತಗೊಳ್ಳೋದು ಅಷ್ಟೇ ಮುಖ್ಯ ಆಗುತ್ತೆ. ಥ್ಯಾಂಕ್ ಯು.